ಯಾಕೆಂದರೆ ಸಣ್ಣ ವಯಸ್ಸಿನಲ್ಲಿ ವಿಜ್ಞಾನದ ಆಲೋಚನೆಗಳನ್ನು ಮಕ್ಕಳ ಮೆದುಳಲ್ಲಿ ಹಾಕುವುದಂತಂದರೆ ಬಹಳ ದೊಡ್ಡ ವಿಚಾರ. ಒಂದು ಕಾರ್ ಈಚಿಂದ ಬರುವಾಗ ಯೂಟರ್ನಲ್ಲಿ ಅಲ್ಲಿ ಸಿಗ್ನಲ್ ಆನ್ ಆಗ್ತದೆ. ಇದೊಂದು ಥಿಂಕಿಂಗ್ ಮಕ್ಕಳದು, ಹೇಗೆ ನಾವು ಮುಂದೆ ಅದನ್ನು ಪ್ರದರ್ಶಿಸಬೇಕು, ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಂತ. ಅಟಲ್ ಟಿಂಕರಿಂಗ್ ಲ್ಯಾಬಿನ ಮುಖಾಂತರ ನಮ್ಮ ಪ್ರಾಂಶುಪಾಲರು, ಶಿಕ್ಷಕರು ಮಕ್ಕಳಿಗೆ ಪ್ರತ್ಯೇಕ ತರಬೇತಿಯನ್ನು ಕೊಟ್ಟು ಅವರಲ್ಲಿರುವಂತಹ ಪ್ರತಿಭೆಯನ್ನು ಹೊರತಂದು ಅವರ ಜ್ಞಾನವನ್ನು ಹೆಚ್ಚಿಸುವಂತಹ ಒಂದು ಉತ್ತಮ ಕಾರ್ಯವನ್ನು ನಮ್ಮ ಸಂಸ್ಥೆಯಲ್ಲಿ ಮಾಡ್ತಾ ಇದ್ದಾರೆ. ನಮ್ಮದು ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಶಾಲೆಯಲ್ಲ, ಆದರೂ ನಾವು ಈ ಶಾಲೆಯನ್ನು ವಿಸಿಟ್ ಕೊಟ್ಟು ಇಲ್ಲಿನ ಮಕ್ಕಳ ಉತ್ಸಾಹ ಮತ್ತು ಅವರು ಈ ಒಂದು ನೆಲೆಯಲ್ಲಿ ಯಾವ ರೀತಿಯಾದಂತಹ ಪ್ರದರ್ಶನವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ನೋಡಲಿಕ್ಕೆ ಕುತೂಹಲದಿಂದ ನಾವು ಇಲ್ಲಿಗೆ ಬಂದಿದ್ದೇವೆ. ಈ ಪುಟ್ಟ ಮಕ್ಕಳು ಶ್ರಮ ವಹಿಸಿ ಇವತ್ತು ಮಾಡಿರುವಂತಹ ಕಲೆ, ಸಾಹಿತ್ಯ, ವಿಜ್ಞಾನ ಇನ್ನೂ ಹಲವಾರು ರಂಗಗಳ ಒಂದು ಕೌಶಲ್ಯವನ್ನು, ಪ್ರತಿಭೆಯನ್ನು ಅವರು ತೋರ್ಪಡಿಸಿರುವಂಥದ್ದು ತುಂಬ ಸಂತೋಷ ಪಡುವಂಥ ವಿಚಾರ. ಶಿಕ್ಷಕರಿಂದ ಹಾಗೂ ವಿದ್ಯಾರ್ಥಿಗಳು ಹಾಗೂ ಈ ಊರಿನ ಎಲ್ಲ ಪೇರೆಂಟ್ಸ್ಗಳು ಎಲ್ಲ ಸೇರಿ ಈ ಒಂದು ಶಾಲೆಯನ್ನು ಬಹಳ ಎತ್ತರಕ್ಕೆ ಬೆಳೆಸಿದ್ದೀರಿ. ನಮಸ್ತೆ, ನಾನು ಲುಬ್ನಾ ಜಕಿಯಾ, ಮಿಲ್ಲತ್ ಮಾಡೆಲ್ ಸ್ಕೂಲ್ ಇದರ ಪ್ರಾಂಶುಪಾಲೆಯಾಗಿದ್ದೇನೆ. ಜಮಿಯತುಲ್ ಫಲಾದ್ ಅವರು ನಡೆಸುತ್ತಿರುವಂತಹ ಗ್ರೀನ್ ವ್ಯೂ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ಇದರಲ್ಲಿ ನಡೆಯುತ್ತಿರುವಂತಹ ಗ್ರೀನೋವೇಟ್ 2025 ಅಟಲ್ ಟಿಂಕರಿಂಗ್, ರೋಬೋಟಿಕ್ ಮತ್ತು ಲಿಟ್ರೇಚರ್ ಹಾಗೂ ಆರ್ಟ್ಸ್ ಈ ವಿಷಯದಲ್ಲಿರುವಂತಹ ಎಕ್ಸಿಬಿಷನ್, ಮಕ್ಕಳು ಮಾಡಿದಂತಹ ವಸ್ತುಗಳ ಪ್ರದರ್ಶನ ಹಾಗೆಯೇ ಅದರ ಎಕ್ಸ್ಪ್ಲನೇಷನ್ ತುಂಬ ಉತ್ತಮವಾಗಿ ಬರ್ತಾ ಇದೆ. ಇಲ್ಲಿ ಮಕ್ಕಳನ್ನು, ಬೇರೆ ಬೇರೆ ಶಾಲೆಯ ಮಕ್ಕಳು ಇಲ್ಲಿ ಬಂದು ಇದರ ಪ್ರಯೋಜನವನ್ನು ಪಡೆಯುವಂತಾಗಲಿಕ್ಕಾಗಿ ಎಲ್ಲ ಶಾಲೆಗೂ ಇದರ ಸರ್ಕ್ಯುಲರ್ ಕಳಿಸಿದ್ದಾರೆ ಮತ್ತು ಮೀಫ್ನವರು ಇದರ ಹೆಚ್ಚು ಪಬ್ಲಿಸಿಟಿ ಮಾಡಿದ್ದಾರೆ. ಅದರಿಂದಾಗಿ ನಮಗೆ ಈ ವಿಷಯ ತಿಳಿಯಿತು. ನಮ್ಮದು ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಶಾಲೆಯಲ್ಲ, ಆದರೂ ನಾವು ಈ ಶಾಲೆಯನ್ನು ವಿಸಿಟ್ ಕೊಟ್ಟು ಇಲ್ಲಿನ ಮಕ್ಕಳ ಉತ್ಸಾಹ ಮತ್ತು ಅವರು ಈ ಒಂದು ನೆಲೆಯಲ್ಲಿ ಯಾವ ರೀತಿಯಾದಂತಹ ಪ್ರದರ್ಶನವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ನೋಡಲಿಕ್ಕೆ ಕುತೂಹಲದಿಂದ ನಾವು ಇಲ್ಲಿಗೆ ಬಂದಿದ್ದೇವೆ. ಬಹಳ ಖುಷಿಯಾಯಿತು ಇಲ್ಲಿನ ವಸ್ತು ಪ್ರದರ್ಶನ. ಅದೇ ರೀತಿ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಈ ಶಾಲೆ ಆದ್ದರಿಂದ ಇಲ್ಲಿನ ಮಕ್ಕಳು ಅವರು ಕನ್ನಡದಲ್ಲಿ ಹೆಚ್ಚು ಸುಲಭವಾಗಿ ಮಾತನಾಡಬಲ್ಲರು. ಆದರೂ ಹೆಚ್ಚಿನ ಪ್ರಯತ್ನದಿಂದ ನಮ್ಮ ಶಾಲೆಯ ಮಕ್ಕಳಿಗೆ ಇಂಗ್ಲೀಷ್ನಲ್ಲಿ ಅವರಿಗೆ ಸಾಧ್ಯವಾಗುವಂತೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದೇ ರೀತಿ ಎಲ್ಲ ಕಾನ್ಸೆಪ್ಟ್ಗಳು ಬರುವಂತೆ ಅತ್ಯುತ್ತಮವಾಗಿ ವಿವಿಧ ರೀತಿಯ ಮಾದರಿಗಳನ್ನು ಮಾತ್ರವಲ್ಲ, ಅದು ವರ್ಕಿಂಗ್ ಮಾಡೆಲ್ಸ್ಗಳನ್ನು ಮಾಡಿ ತೋರಿಸಿದ್ದಾರೆ. ಇದರಿಂದಾಗಿ ನಮ್ಮ ಶಾಲೆಯ ಮಕ್ಕಳು ಅವರು ಬಹಳ ಇಂಪ್ರೆಸ್ ಆಗಿದ್ದಾರೆ. ಈ ಶಾಲೆ ಈ ರೀತಿಯಾದಂಥ ಒಂದು ಕಾರ್ಯಕ್ರಮ ಮಾಡಿ ಇಲ್ಲಿನ ಸುತ್ತಮುತ್ತಲಿನ ಪ್ರದೇಶಕ್ಕೆ ಖಂಡಿತವಾಗಿ ಒಂದು ಮಾದರಿಯಾಗಿದೆ. ಇದರಿಂದಾಗಿ ನಮ್ಮ ಗ್ರಾಮೀಣ ಪ್ರದೇಶದ ಜನರು ಬಹಳಷ್ಟು ಪ್ರಯೋಜನ ಪಡೆಯಲಿದ್ದಾರೆ. ಮುಂದೆಯೂ ಇಂತಹ ಕಾರ್ಯಕ್ರಮಗಳು ಆಯೋಜನೆಯಾಗಲಿ, ಇಲ್ಲಿನ ಮಕ್ಕಳಿಗೂ ಇತರ ಶಾಲೆಗಳಲ್ಲಿ ಇಂತಹ ವಸ್ತು ಪ್ರದರ್ಶನದಲ್ಲಿ ಭಾಗವಹಿಸುವಂತಹ ಅವಕಾಶ ಸಿಗಲಿ ಮತ್ತು ಇಂತಹ ಕಾರ್ಯಕ್ರಮ ಮಾಡಿದ್ದಕ್ಕೆ ಇದರ ಆರ್ಗನೈಸರ್ಸ್ಗೆ ನಾನು ಧನ್ಯವಾದಗಳನ್ನು ಹೇಳುತ್ತಾ, ನಮ್ಮ ಜಮಿಯತುಲ್ ಫಲಾ ಸಂಸ್ಥೆಯ ಗ್ರೀನ್ ವ್ಯೂ ವಿದ್ಯಾಸಂಸ್ಥೆಯ ಈ ಒಂದು ವಸ್ತು ಪ್ರದರ್ಶನ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇದ್ದೇವೆ. ಇಲ್ಲಿ ನಮಗೆ ಬಹಳ ಸಂತೋಷ ಆಗ್ತಾಯಿದೆ. ಇವತ್ತು ನಮ್ಮ ಮಕ್ಕಳ ಪ್ರತಿಭೆಯನ್ನು ಇವತ್ತು ಅನಾವರಣಗೊಳಿಸುವಂಥ ಒಂದು ಸಂದರ್ಭ ನಮ್ಮ ಮಕ್ಕಳಿಗೆ ಸಿಕ್ಕಿದೆ. ಇಲ್ಲಿ ಅಟಲ್ ಟಿಂಕರಿಂಗ್ ಲ್ಯಾಬಿನ ಮುಖಾಂತರ ನಮ್ಮ ಪ್ರಾಂಶುಪಾಲರು, ಶಿಕ್ಷಕರು ಮಕ್ಕಳಿಗೆ ಪ್ರತ್ಯೇಕ ತರಬೇತಿಯನ್ನು ಕೊಟ್ಟು ಅವರಲ್ಲಿರುವಂತಹ ಪ್ರತಿಭೆಯನ್ನು ಹೊರತಂದು ಅವರ ಜ್ಞಾನವನ್ನು ಹೆಚ್ಚಿಸುವಂತಹ ಒಂದು ಉತ್ತಮ ಕಾರ್ಯವನ್ನು ನಮ್ಮ ಸಂಸ್ಥೆಯಲ್ಲಿ ಮಾಡ್ತಾ ಇದ್ದಾರೆ. ಇದು ಮಕ್ಕಳ ಜ್ಞಾನ ವೃದ್ಧಿಗೆ, ಅವರ ಭವಿಷ್ಯದ ಒಂದು ಆವಿಷ್ಕಾರಗಳಿಗೆ ಅವರಿಗೆ ಪ್ರೇರಣೆಯಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇದು ಆಸುಪಾಸಿನ ಯಾವ ಶಾಲೆಯಲ್ಲೂ ಅಟಲ್ ಟಿಂಕರಿಂಗ್ ಲ್ಯಾಬು ಇಲ್ಲ ಅಲ್ಲ ಸರ್? ಎಲ್ಲೂ ಇಲ್ಲ. ನಮ್ಮ ಸ್ಪೆಷಲ್ ಆಗಿ ನಮ್ಮ ಈ ವಿದ್ಯಾಸಂಸ್ಥೆಯಲ್ಲಿ ಅಟಲ್ ಟಿಂಕರಿಂಗ್ ಲ್ಯಾಬ್ ನಡೀತಾ ಇದೆ, 3 ವರ್ಷದಿಂದ ನಡೀತಾ ಇದೆ. ಇದರಿಂದ ಮಕ್ಕಳು ಬಹಳಷ್ಟು ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ. ಉತ್ತಮ ಜ್ಞಾನ ವೃದ್ಧಿಗೆ ಇದು ಒಂದು ದಾರಿದೀಪ ಆಗಿದೆ. ಇನ್ನಷ್ಟು ನಮ್ಮ ವಿದ್ಯಾರ್ಥಿಗಳ ಜ್ಞಾನ ಹೆಚ್ಚಲಿ, ಅವರಿಗೆ ಇದರಿಂದ ಅವರ ಮುಂದಿನ ಜೀವನಕ್ಕೆ ಉಪಯೋಗವಾಗಲಿ ಅಂತ ಹಾರೈಸ್ತಾ, ಇವತ್ತಿನ ಈ ಕಾರ್ಯಕ್ರಮವನ್ನು ನೋಡುವಾಗ ನಿಜವಾಗಿ ಹೆಮ್ಮೆ ಅನ್ನಿಸ್ತದೆ. ಈ ಒಂದು ಕಾರ್ಯಕ್ರಮ ಇಷ್ಟು ಚಂದವಾಗಿ ಆಗಬೇಕಾದ್ರೆ ಈ ಶಾಲೆಯ ಪ್ರಾಂಶುಪಾಲರು, ಇಲ್ಲಿಯ ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರು ಮತ್ತು ವಿಶೇಷವಾಗಿ ವಿದ್ಯಾರ್ಥಿಗಳು ಬಹಳ ಮುತುವರ್ಜಿ ವಹಿಸಿ
ರಾತ್ರಿ ಹಗಲು ಈ ಕಾರ್ಯಕ್ರಮವನ್ನು ಚಂದಗಾಣಲು ಶ್ರಮಪಟ್ಟಿದ್ದಾರೆ. ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮವು ಪ್ರತಿ ವರ್ಷ ಮೂಡಿ ಬರಲಿ ಅಂತೇಳಿ ಹಾರೈಸ್ತೇನೆ. ಈ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತಿದ್ದ ನಮ್ಮ ಸಂಚಾಲಕರು ಪರ್ವೇಜ್ ಅಲಿ ಸರ್, ಅವರಿಗೂ ಕೂಡ ನಾನು ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. These kind of programs are not only serve as extracurricular activities, but also it will help them surely in their school activities, school marks, as well as in overall exposure to the society. And also I was very happy to see importance was not only given for science, but also art and literature, which I truly believe will be the future. Okay, so it's not only science, it's about arts and literature. ಗ್ರೀನ್ ವ್ಯೂ ವಿದ್ಯಾಸಂಸ್ಥೆಯಲ್ಲಿ ಬಹುಶಃ ಇವತ್ತು ನಮ್ಮ ಊರಿಗೆ ಬಹಳ ದೊಡ್ಡ ಮಟ್ಟದ ಕಾರ್ಯಕ್ರಮ ಇದು. ಯಾಕೆಂದರೆ ಸಣ್ಣ ವಯಸ್ಸಿನಲ್ಲಿ ವಿಜ್ಞಾನದ ಆಲೋಚನೆಗಳನ್ನು ಮಕ್ಕಳ ಮೆದುಳಲ್ಲಿ ಹಾಕುವುದಂತಂದರೆ ಬಹಳ ದೊಡ್ಡ ವಿಚಾರ. ಅಂಥ ಒಂದು ಕೆಲಸವನ್ನು ಇವತ್ತು ಗ್ರೀನ್ ವ್ಯೂ ವಿದ್ಯಾಸಂಸ್ಥೆ ಮತ್ತು ಅದರ ಎಲ್ಲ ಶಿಕ್ಷಕರು ಮತ್ತು ಜಮಿಯತುಲ್ ಫಲಾಹ್ನ ಪದಾಧಿಕಾರಿಗಳು ಇವತ್ತು ಮಾಡಿದ್ದಾರೆ. ಇವತ್ತು ನಾವು ನೋಡ್ಬೋದು, ನಾವು ಟಿ ವಿ ಚಾನಲ್ಗಳಲ್ಲಿ ಅಥವಾ ಮೊಬೈಲ್ಗಳಲ್ಲಿ, ಯೂಟ್ಯೂಬ್ಗಳಲ್ಲಿ, ಬೇರೆ ಬೇರೆ ಸಾಮಾಜಿಕ ಜಾಲದಲ್ಲಿ ನಾವು ಹೊರಗಿನ ವಿಚಾರಗಳನ್ನು ನಾವು ಇಂಥ ಒಂದು ಕಾರ್ಯಕ್ರಮ ನೋಡ್ತಾ ಇದ್ದೀವಿ. ಇವತ್ತು ನಮ್ಮ ಕಣ್ಣ ಮುಂದೆ ಇಂಥ ಒಂದು ಕಾರ್ಯಕ್ರಮ ಆಗ್ತಾ ಇರಬೇಕಾದ್ರೆ ನಮಗೆ ಬಹಳ ಹೆಮ್ಮೆ ಪಡುವಂಥ ವಿಚಾರ ಇದು. ಹಾಗಾಗಿ ಇಂಥ ಎಲ್ಲ ಮಕ್ಕಳಿಗೆ ನಾವು ಅಡ್ಕರೆ ಫೌಂಡೇಶನ್ ಯಾವತ್ತೂ ಬೆಂಬಲವಾಗಿ ನಿಲ್ತದೆ ಮತ್ತು ಗ್ರೀನ್ ವ್ಯೂ ವಿದ್ಯಾಸಂಸ್ಥೆಯ ಎಲ್ಲ ವಿಚಾರಗಳು ನಾವು ನಿಮ್ಮ ಜೊತೆಗೆ ಇರ್ತೇವೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ನಾವು ಇದರಿಂದ ವಂಚಿತರಾಗಿದ್ವಿ. ಯಾಕೆಂದರೆ ನಮಗೆ ಆ ಸಂದರ್ಭದಲ್ಲಿ ವಿಜ್ಞಾನ ಇಷ್ಟೊಂದು ಆವಿಷ್ಕಾರ ಆಗಲಿಲ್ಲ. ಇವತ್ತು ಆವಿಷ್ಕಾರ ಆಗಿದೆ, ಅದನ್ನು ಸದುಪಯೋಗಪಡಿಸಲಿಕ್ಕೆ ನಮ್ಮ ಮ್ಯಾನೇಜ್ಮೆಂಟ್ ಕೆಲಸ ಮಾಡ್ತಾ ಇದೆ ಅಂತ ಹೇಳುವಾಗ ನಮ್ಗೆ ಭಾಳ ಹೆಮ್ಮೆ ಆಗ್ತಾ ಇದೆ. ಇನ್ ಫ್ಯೂಚರ್ನಲ್ಲಿ ಇಂಥದ್ದೆಲ್ಲ ಎಕ್ಸಿಬಿಷನ್ ನಿಜವಾಗಿಯೂ ಮಾಡಬೇಕು, ಮಕ್ಕಳಿಗೆ ಸಹ ಇದನ್ನು ತೋರಿಸಬೇಕು ಮತ್ತು ಮಕ್ಕಳ ಪೇರೆಂಟ್ಸನ್ನು ಸಹ ತರಿಸಿ ಅವರಿಗೆ ಸಹ ಇದನ್ನು ತೋರಿಸಬೇಕು. ಯಾಕಂದರೆ ಪೇರೆಂಟ್ಸಿಗೆ ಗೊತ್ತಿರೋದಿಲ್ಲ ಮಕ್ಕಳು ಶಾಲೆಗೆ ಹೋಗಿ ಏನು ಮಾಡ್ತಾರಂತೇಳಿ. ಇದನ್ನೆಲ್ಲ ತೋರಿಸಿ ಅವರನ್ನು ಎನ್ಕರೇಜ್ ಮಾಡಬೇಕು, ಮಕ್ಕಳನ್ನು ಸಹ ಎಂಕರೇಜ್ ಮಾಡಬೇಕು, ಅವರ ಪೇರೆಂಟ್ಸನ್ನು ಸಹ ಎಂಕರೇಜ್ ಮಾಡಬೇಕು. ಹಾಗಿರುವಾಗ ಇಂತಹ ಪ್ರೋಗ್ರಾಮ್ ಒಂದು 6 ತಿಂಗಳಿಗೊಂದು ಸಲ ಇಟ್ಟರೆ ತುಂಬ ಒಳ್ಳೆಯದು. ವರ್ಷಕ್ಕೆ ಒಂದು ಸಲ ಅಂತೂ ಖಂಡಿತವಾಗಿಯೂ ಇಡಬೇಕು. ಜಮಿಯತುಲ್ ಫಲಾಹ್ ಸಂಸ್ಥೆಯು ಈ ಒಂದು ಕೊಣಾಜೆ ಗ್ರಾಮದ ಒಂದು ಮೂಲೆ ಕುಗ್ರಾಮ ಎಂಬ ಅಡಕರೆ ಪಡುಪುವಿನಲ್ಲಿ ಬಹಳಷ್ಟೊಂದು ವಿದ್ಯಾಸಂಸ್ಥೆಯನ್ನು ಹುಟ್ಟುಹಾಕಿ ಇಲ್ಲಿ ಬಹಳಷ್ಟು ಮಕ್ಕಳ ವಿದ್ಯಾಭ್ಯಾಸವನ್ನು ಮುಗಿಸಿ ಇದೀಗ ಈ ಕುಗ್ರಾಮ ಇಡೀ ರಾಜ್ಯದಲ್ಲೇ ಗುರುತಿಸುವಂಥ ಒಂದು ಸಂಸ್ಥೆಯಾಗಿ ಹೊರಹೊಮ್ಮಿದೆ. ಇಲ್ಲಿಯ ಶಿಕ್ಷಕ ವೃಂದ ಹಾಗೂ ವಿದ್ಯಾರ್ಥಿಗಳು ಹಾಗೂ ಈ ಊರಿನ ಎಲ್ಲ ಪೇರೆಂಟ್ಸ್ಗಳು ಎಲ್ಲ ಸೇರಿ ಈ ಒಂದು ಶಾಲೆಯನ್ನು ಬಹಳ ಎತ್ತರಕ್ಕೆ ಬೆಳೆಸಿದ್ದೀರಿ. ಇವತ್ತು ಇಲ್ಲಿ ನೋಡುವಾಗ ಬಹಳ ಖುಷಿಯಾಗ್ತದೆ. ಇಲ್ಲಿಯ ಒಂದು ಕಾರ್ಯಕ್ರಮ, ಇಲ್ಲಿಯ ಒಂದು ವಸ್ತು ಪ್ರದರ್ಶನದ ಒಂದು ಮಾದರಿ, ಅದೇ ರೀತಿ ಇದು ಮುಂಚಿನ ಗತಕಾಲವನ್ನು ನವೀಕರಿಸುತ್ತದೆ. ಅದೇ ರೀತಿ ಮುಂದಿನ ಕಾಲದಲ್ಲಿ ಏನೆಲ್ಲ ನಡೆಯುತ್ತದೆ ಅದನ್ನು ಕೂಡ ಇವತ್ತು ತೋರಿಸಿಕೊಟ್ಟಿದ್ದಾರೆ. ಈ ಮಕ್ಕಳ ಭವಿಷ್ಯ ಇನ್ನಷ್ಟು ಉಜ್ವಲವಾಗಲಿ, ಈ ಸಂಸ್ಥೆ ಇನ್ನಷ್ಟು ಹೆಸರು ಗಳಿಸಲಿ. ಇವತ್ತು ಇಲ್ಲಿ ನಡೆಯುವಂಥ ಈ ಕಾರ್ಯಕ್ರಮ ತುಂಬ ಒಳ್ಳೆಯ ಕಾರ್ಯಕ್ರಮ. ಈಗಿನ ಕಾಲದಲ್ಲಿ ಮುಂದಿನ ಹಾಗೆ ಅಲ್ಲ, ಮುಂದೆಲ್ಲ ಪುಸ್ತಕದಲ್ಲಿದ್ದನ್ನು ಕಲಿಸುವ ಕಾಲ, ಈಗ ಎಲ್ಲವನ್ನೂ ನೋಡಿ ತೋರಿಸಿ ಕಲಿಸುವ ಕಾಲದಲ್ಲಿ ನಾವೆಲ್ಲ ಇದ್ದೇವೆ. ಈಗ ಮಕ್ಕಳಿಗೆಲ್ಲ ಇಂಥ ಕಾರ್ಯಕ್ರಮ ಅಗತ್ಯ ಆಗಿರುತ್ತದೆ. ನಾವು ಸಹ ನಮ್ಮ ಮಕ್ಕಳಿಗೆ ಇಂಥದೇ ಅನ್ನು ಕಲಿಸ್ತಾ ಇದ್ದೇವೆ. ಇದು ಒಳ್ಳೆಯ ಕಾರ್ಯಕ್ರಮ. ನಮ್ಮ ಈ ಸ್ಕೂಲ್ನ ತಂಡದವರಿಗೆಲ್ಲರಿಗೂ ಅಭಿನಂದನೆಗಳು ಸಲ್ಲಿಸ್ತಾ ನನ್ನ ಮಾತು ನಿಲ್ಲಿಸ್ತೀನಿ. ವೆರಿ ಗುಡ್ ಅರೇಂಜ್ಮೆಂಟ್ಸ್, the systems, the programs, whatever the children has arranged here, it is wonderful. I wish all the best. In future also, you have to continue this process, and I thank all the management of the school. ಇವತ್ತು ಹೆಮ್ಮೆ ಆಗ್ತದೆ, ನಮ್ಮ ಶಾಲೆಯ ಮಕ್ಕಳು ಅಡ್ಕಾರ್ ಪಡ್ಪಿನಲ್ಲಿರುವ ಮಕ್ಕಳು ಇದನ್ನು ಪ್ರದರ್ಶಿಸಿದಾರಂತ. ತುಂಬ ಹೆಮ್ಮೆಯ ವಿಷಯ. ಸ್ಪೆಷಲಿ ನಾನೊಂದು ಅಲ್ಲಿ ನೋಡಿದೆ, ಯೂಟರ್ನಲ್ಲಿ ಒಂದು ಆಟೋಮ್ಯಾಟಿಕ್ ಲ್ಯಾಂಪ್. ಒಂದು ಕಾರ್ ಈಚಿಂದ ಬರುವಾಗ ಯೂಟರ್ನಲ್ಲಿ ಅಲ್ಲಿ ಸಿಗ್ನಲ್ ಆನ್ ಆಗ್ತದೆ. ಇದೊಂದು ಥಿಂಕಿಂಗ್ ಮಕ್ಕಳದು, ಹೇಗೆ ನಾವು ಮುಂದೆ ಅದನ್ನು ಪ್ರದರ್ಶಿಸಬೇಕು, ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಂತ. ಇವತ್ತಿನ ಈ ಮೊಬೈಲ್ ಟೈಮ್ನಲ್ಲಿ, ಟಿ ವಿ ಟೈಮ್ನಲ್ಲಿ ಮಕ್ಕಳಿಗೆ ಟೈಮ್ ಇಲ್ಲ, ಆದರೂ ಸಹ ಅದನ್ನು ಬಿಟ್ಟು ಇವರು ಇದನ್ನೆಲ್ಲ ಪ್ರದರ್ಶಿಸಿದ್ದಾರೆ. ಜಮಾತುಲ್ ಫಲಾಹ್ಗೆ ಇದೊಂದು ಬಹು ಹೆಮ್ಮೆಯ ದಿವಸ. ಇದರ ಹಿಂದೆ ಇಡೀ ಶಾಲೆಯ ಟೀಮ್, ಕನ್ವೀನರ್ ಎಲ್ಲರೂ ಇಡೀ ರಾತ್ರಿ ಹಗಲು ಕೆಲಸ ಮಾಡಿದ್ದಾರೆ. ಅವರೆಲ್ಲರಿಗೂ ಅಭಿನಂದಿಸುತ್ತಾ ಈ ಮಕ್ಕಳಿಗೆ ಶುಭವನ್ನು ಹಾರೈಸುತ್ತೇನೆ. ಒಂದು ಮಾತಿದೆ, ಬಾವಿಗೆ ಇಣುಕಿದರೆ ಬಾಯಾರಿಕೆ ನಿವಾರಣೆ ಆಗುವುದಿಲ್ಲ. ಅಮೂಲ್ಯ ವಿಷಯಗಳನ್ನು ತಿಳಿಯದೆ ಅಜ್ಞಾನ ಯಾವತ್ತೂ ಹೋಗುವುದಿಲ್ಲ. ಆದ್ದರಿಂದ ಈ
ಬಹುಶಃ ಸರ್ಕಾರದ ಗ್ರ್ಯಾಂಟ್ ಇಲ್ಲಿ ಬಹಳ ಕಡಿಮೆ ಇದೆ. ಆದರೂ ಕೂಡ ನಾನು ತಿಳಿದ ಮಟ್ಟಿಗೆ ಒಂದು ಸರ್ಕಾರದಿಂದ ಗ್ರ್ಯಾಂಟ್ ಪಡೆಯುವಂಥ ಶಿಕ್ಷಣ ಸಂಸ್ಥೆಯಲ್ಲಿ ಕೂಡ ಇಂಥ ಒಂದು ಅಚ್ಚುಕಟ್ಟಾದಂಥ ವಸ್ತು ಪ್ರದರ್ಶನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಇಲ್ಲಿ ಆ ಡೆಡಿಕೇಟೆಡ್ ಟೀಚರ್ಸ್, ನಾನು ನಿಮಗೆ ಹ್ಯಾಟ್ಸಪ್ ಮಾಡ್ತಾ ಇದ್ದೇನೆ. ಯಾಕೆಂದರೆ ನಿಮ್ಮ ಡೆಡಿಕೇಶನ್ ಆ್ಯಂಡ್ ಸ್ಯಾಕ್ರಿಫೈಸ್ ಇದರಿಂದ ಇದು ಇಲ್ಲಿ ವ್ಯವಸ್ಥೆ ಆಗಲಿ ಸಾಧ್ಯ ಆಯಿತು. ಅದರೊಂದಿಗೆ ನಮ್ಮ ನಗುಮುಖದ ಕರೆಸ್ಪಾಂಡೆಂಟ್, ನಿಮ್ಮ ಎಲ್ಲರ ಪೇರೆಂಟ್ಸಿನ ಸಹಕಾರ ಇದರಿಂದ ಸಾಧ್ಯ ಆಗಿದೆ. ವಾಟ್ ಕಮ್ಸ್ ಫ್ರಮ್ ಔಟ್ಸೈಡ್ ಡಸ್ ನಾಟ್ ಚೇಂಜ್, ವಾಟ್ ಕಮ್ಸ್ ಫ್ರಮ್ ಇನ್ಸೈಡ್ ವರ್ಲ್ಡ್ ಕ್ಯಾನ್ ಚೇಂಜ್. ನಮ್ಮ ಜಮಿಯತುಲ್ ಫಲಾಹ್ ಸಂಸ್ಥೆಯ ಗ್ರೀನ್ ವ್ಯೂ ಶಾಲೆಯಲ್ಲಿ ಇವತ್ತು ನಡೆಯುತ್ತಿರುವಂಥ ಈ ವಸ್ತು ಪ್ರದರ್ಶನವನ್ನು ನಾವು ಇವತ್ತು ಉದ್ಘಾಟನೆಯ ಮುಖಾಂತರ ಅತಿಥಿಗಳೆಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದೆವು. ನಮಗೆ ತಿಳಿದದ್ದೇನಂತ ಹೇಳಿದರೆ, ಈ ಪುಟ್ಟ ಮಕ್ಕಳು ಶ್ರಮ ವಹಿಸಿ ಇವತ್ತು ಮಾಡಿರುವಂತಹ ಕಲೆ, ಸಾಹಿತ್ಯ, ವಿಜ್ಞಾನ ಇನ್ನೂ ಹಲವಾರು ರಂಗಗಳ ಒಂದು ಕೌಶಲ್ಯವನ್ನು, ಪ್ರತಿಭೆಯನ್ನು ಅವರು ತೋರ್ಪಡಿಸಿರುವಂಥದ್ದು ತುಂಬ ಸಂತೋಷ ಪಡುವಂಥ ವಿಚಾರ. ಅವರು ಬಹುಶಃ ಈ ವಸ್ತು ಪ್ರದರ್ಶನದಲ್ಲಿ ನಾನು ನೋಡಿದಾಗೆ 300 ವರ್ಷ ಹಳೆಯ ಖಡ್ಗಗಳು, ಆ ಹಿಂದಿನ ಜಪ ಮಾಡುವಂತಹ ಮಣಿಗಳಿರ್ಬೋದು, ಹಳೆಯ ನಾಣ್ಯಗಳಿರ್ಬೋದು, ಅದರ ಸಂಗ್ರಹ ಅಷ್ಟು ಸುಲಭ ಅಲ್ಲ. ಇಡೀ ದೇಶ ವಿದೇಶಗಳ ನಾಣ್ಯಗಳನ್ನು ಕೂಡ ಇವತ್ತು ಪ್ರದರ್ಶನ ಮಾಡಿದ್ದಾರೆ. ಅದು ತುಂಬ ಸಂತೋಷ ಪಡುವಂಥ ವಿಚಾರ. ತದನಂತರ ನಾವು ಬರುವಾಗ ಅಟಲ್ ಲ್ಯಾಬ್ ಟ್ಯಾಂಕರಿಂಗಲ್ಲಿ ಬರುವಾಗ ನಾವು ರೋಬೋಟಿಕ್ ಸಿಸ್ಟಮಲ್ಲಿ ಮನುಷ್ಯ ಯಾವ ರೀತಿಯ ವಿಜ್ಞಾನವನ್ನು ತೋರ್ಪಡಿಸ್ಬೋದು ಅನ್ನೋದಕ್ಕೆ ಈ ಸಣ್ಣ ಮಕ್ಕಳು ಇವತ್ತು ಉದಾಹರಣೆ. ಆ ಸಣ್ಣ ಸಣ್ಣ ಮಕ್ಕಳ ಈ ಒಂದು ಕೌಶಲ್ಯ ಮತ್ತು ಕಲೆಯನ್ನು ನೋಡುವಾಗ ಮನಸ್ಸಿಗೆ ತುಂಬ ಮುದ ನೀಡ್ತದೆ, ಸಂತೋಷ ಆಗ್ತದೆ. ಯಾಕೆ ಅಂತ ಹೇಳಿದರೆ, ನಮ್ಮ ಒಂದು ಗ್ರೀನ್ ವ್ಯೂ ಶಾಲೆಯಲ್ಲಿ ಇಂತಹ ಮಕ್ಕಳ ಒಂದು ಪ್ರತಿಭೆಯನ್ನು ಇವತ್ತು ಪ್ರದರ್ಶನ ಮಾಡ್ತಾ ಇರುವಂಥದ್ದು ಅಧ್ಯಾಪಕ ವೃಂದದವರು ಮತ್ತು ನಮ್ಮ ಶಿಕ್ಷಕ ವೃಂದದವರು ಎಲ್ಲರಿಗೂ ಕೂಡ ನಾನು ಮನಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದರೆ, ಇದು ಎಲ್ಲ ಶಾಲೆಗಳಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲಿ ಕಲೆ, ಸಾಹಿತ್ಯ ಮತ್ತು ವಿಜ್ಞಾನ ಮತ್ತು ಅದನ್ನು ತೋರ್ಪಡಿಸುವಂಥ ಒಂದು ಸಾಮರ್ಥ್ಯ ಇರ್ತದೋ ಅಲ್ಲಿ ಅದು ಕಲೆ ಬರ್ತದೆ. ಅದಕ್ಕೆ ಮುಖ್ಯ ಕಾರಣಕರ್ತರು ಯಾರಂತ ಹೇಳಿದರೆ ಶಾಲೆಯ ಪ್ರಿನ್ಸಿಪಲ್, ಮುಖ್ಯೋಪಾಧ್ಯಾಯರು, ಶಿಕ್ಷಕ ವೃಂದದವರು. ಅಲ್ಹಮ್ದುಲಿಲ್ಲ ಒಳ್ಳೆಯ ಒಂದು ವಸ್ತು ಪ್ರದರ್ಶನವನ್ನು ಮಾಡಿದ್ದಾರೆ. ವಿಶ್ವಗಳಲ್ಲಿ ನಾನು ಹೇಳುವುದೇನಂತ ಹೇಳಿದರೆ, ಮಕ್ಕಳೇ, ನೀವು ಒಂದು ನಿರ್ಧಾರ ಮಾಡಿ ನೀವು ಏನನ್ನು ಸಾಧಿಸಬೇಕು. ಕೆಲವರು ಸೈಂಟಿಸ್ಟ್ ಆಗಬೇಕು, ಕೆಲವರು ಡಾಕ್ಟ್ರ್ ಆಗಬೇಕು, ಕೆಲವರು ಇಂಜಿನಿಯರ್ ಆಗಬೇಕು, ಕೆಲವರು ಏರೋನಾಟ್ಸ್ ಆಗಬೇಕು. ಯಾವುದಿದ್ದರೂ ನೀವು ಬಿಗಿನಿಂಗಿನಿಂದಲೇ, ಫಸ್ಟ್ ಸ್ಟ್ಯಾಂಡರ್ಡಿಂದಲೇ ನೀವು ಬರೆದಿಟ್ಟುಕೊಳ್ಳಿ, ನಾನು ಏನಾಗಬೇಕು, ಅದಕ್ಕೆ ಬೇಕಾಗಿ ನೀವು ಕಲಿಯಿರಿ. ಟೀಚರ್ಗಳಿಗೆ, ಪೇರೆಂಟ್ಸ್ಗಳಿಗೆ ಕಲಿಬೇಡಿ. ನೀವು ಅದನ್ನು ಸಾಧಿಸಲು ನಿಮ್ಮ ಸಾಧನೆ ಬೆಳಗ್ಗೆ ಇರುವಾಗ ನಾನು ಇವತ್ತು ಇದಾಗಬೇಕು ಅದನ್ನೇ ನೆನೆಸಿಕೊಂಡು ನೀವು ಮುಂದೆ ಬಂದು ಇಂದು ಮಾಡಿದ ಕೆಲಸ ಭಾಳ ತುಂಬ ಒಳ್ಳೆಯದಾಗಿದೆ, ಸಂತೋಷವಾಗಿದೆ. ಇದು ನೋಡಿ ನನಗೆ ಬಾಲ್ಯ ಕಾಲಕ್ಕೆ ಹೋದಾಗೆ ಆಗಿದೆ ಮಕ್ಕಳೊಟ್ಟಿಗೆ ಸೇರಿ. ಇಂಥ ವಸ್ತು ಪ್ರದರ್ಶನ ಇನ್ನೂ ಆಗಲಿ, ಇನ್ನೂ ಹೆಚ್ಚಾಗಿ ಒಳ್ಳೆಯದಾಗಿ ಆಗ್ಬೋದು ಎಂದು ನನಗೆ ನಿರೀಕ್ಷೆ ಇದೆ. My name is Fatima Shiza and I'm from Millet Model School and I'm studying in grade 6. The school they did the model was very beautiful and everyone liked it. It was very good. The models were very good. And they did with electricians and it was very good. Thank you. I am Abrar from class 6. It was a wonderful experience to have a nice science experiments. Thank you. And I'm from Millet School. I liked the project and the school was very nice. When I did not expect that this will happen. I liked the school most. I am Ibrahim from Millet School. Everything was wonderful and it was a nice experience and I felt well. I am Jumaiza. I'm from Millet School. I'm from class 4. I like the project. Thank you for inviting us for this school. I am Shafwa from Millet Model School and I am studying at grade 6. I felt so happy seeing everything from here and I was so happy. Thank you for calling us and very thank you. I was happy to be a part of this. Thank you. I Abid from Millet Model School. I like this place as I saw many things as mathematical things and science. I would be happy if I was a student of this school. I am from Millet Model School in 6th standard. My name is Rish. Thank you for giving us opportunity to see all these projects and models. Thank you. My name is Muhammad Abubakar Siddiq from Millet Model School.
This was a wonderful function, and I learned about science more and got more knowledge. This was wonderful. I was happy to see this. Thank you.